ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ ಎಂ ಆಯೋಧ ಮಲ್ಲಪ್ಪ ಜುತಾರ. ಆತ್ಮೀಯರೇ, ಮತ್ತೊಮ್ಮೆ ಈ ಜನಿವಾರ ವಿವಾದ, ಮಂಗಳಸೂತ್ರ ವಿವಾದ ಮೇಲೆದ್ದು ಬರ್ತಾ ಇದೆ ಏನು ಅಂತ. ಯಾಕಂದರೆ ಮಂಗಳೂರಲ್ಲೇ ಏನಪ್ಪ ಅಂತಂದರೆ ರೈಲ್ವೆ ನೇಮಕಾತಿ ಮಂಡಳಿಯ ಇಲಾಖೆ ನರ್ಸಿಂಗ್ ಸೂಪರ್ಡೆಂಟ್ ಪರೀಕ್ಷೆಯನ್ನು ಇದು 29 ನಡೆಸಲಾದ ಆಗ್ತಾಯಿದೆ ಅಂತ ನಿಮಗೆ ಗೊತ್ತಿದ್ದ ವಿಷಯ. ಆದರೆ ಅದಕ್ಕೊಂದು ಏನಪ್ಪ ಮಾರ್ಗಸೂಚಿ ಬಂದಿದೆ. ಏನಂತಂದರೆ ಪರೀಕ್ಷಾ ಕೊಠಡಿಗೆ ತೆರಳೋ ಮುಂದೆ, ಅದು ಪರೀಕ್ಷಾ ಕೊಠಡಿಗೆ ಹೋಗೋ ಮುಂದೆ ಧಾರ್ಮಿಕ ಸಂಕೇತಗಳಾದ ಮಂಗಳಸೂತ್ರ, ಜನಿವಾರ ಮೊದಲಾದವುಗಳನ್ನು ಧರಿಸುವಂತಿಲ್ಲ ಎಂದು ಪರೀಕ್ಷಾ ಕೊಠಡಿಯ ಪ್ರವೇಶ ಪತ್ರದಲ್ಲಿ ಉಲ್ಲೇಖಿಸಿರುವ ಮಾರ್ಗಸೂಚಿಯಲ್ಲಿ ಸೂಚನೆ ನೀಡಲಾಗಿದ್ದು ಅದು ನಡೆದಂತೆ. ಇದಕ್ಕೆ VHP ಅವರು ವಿರೋಧ ಮಾಡಿದ್ದಾರೆ. ಇದು ತಪ್ಪು ಅಂತೇಳಿ, ಇದು ಮಾಡಬೇಡ್ರಿ ಅಂತೇಳಿ ಅವರು ಕೊಡುವ ಕಾರಣಗಳು ನಿಮ್ಗೆ ಗೊತ್ತದ. ರಾಜ್ಯದಲ್ಲಿ ಇತ್ತೀಚೆಗೆ ನಡೆದ ವೃತ್ತಿಪರ ಕೋರ್ಸ್ಗಳ ಸಾಮಾನ್ಯ ಪ್ರವೇಶ ಪರೀಕ್ಷೆ ಬರೆಯುವ ಹಿಂದೂ ಅಭ್ಯರ್ಥಿಗಳ ಪವಿತ್ರ ಜನಿವಾರವನ್ನು ಕಿತ್ತು ಹಾಕಿದ ಪ್ರಕರಣದಿಂದ ಹಿಂದೂಗಳ ಭಾವನೆಗೆ ಧಕ್ಕೆ ಆಗಿದೆ. ಕಿತ್ತು ಹಾಕಿದ ಅಂತ ಹೇಳ್ತಾ ಇದ್ದಾರೆ. ತೆಗೆದು ಹಾಕಿದ, ತೆಗೆದಿಲ್ಲ, ನೋವಾಗಿದೆ ಹಿಂದೂಗಳಿಗೆ ಅಂತ ಹೇಳ್ತಾ ಇದ್ದಾರೆ. ಇದು ಇಡೀ ದೇಶದ ಹಿಂದೂಗಳ ಆಕ್ರೋಶಕ್ಕೆ ಕಾರಣವಾಗಿತ್ತು. ಇಡೀ ದೇಶದ ಹಿಂದೂಗಳಿಗೆಲ್ಲ ಇದು ನೋವುಂಟು ಮಾಡಿದ್ದು, ಆಕ್ರೋಶಕ್ಕೆ ಕಾರಣ ಆಗಿತ್ತು. ಮುತ್ತೈದೆ ಹೆಣ್ಣು ಮಗಳು ತಾಳೆ ಸರ ಕಳಿಸುವಂತೆ, ಸಿಂಧೂರ ಅಳಿಸುವಂತೆ ಮಾಡುವುದು, ಪವಿತ್ರ ಜನಿವಾರವನ್ನು ಕಿತ್ತು ಹಾಕುವಂತೆ ಹೇಳುವುದರಿಂದ ಕೋಟ್ಯಂತರ ಹಿಂದೂಗಳ ಧಾರ್ಮಿಕ ಭಾವನೆಗೆ ನೋವು ಉಂಟಾಗುತ್ತದೆ. ಹಿಂದೂ ಬಹುಸಂಖ್ಯಾತರಿಗಳು ನಮ್ಮ ದೇಶದಲ್ಲಿ ಈ ರೀತಿಯ ಹಿಂದೂ ವಿರೋಧಿ ಧೋರಣೆ ಸಹಿಸಲು ಅಸಾಧ್ಯ. ಹಿಂದೂ ವಿರೋಧಿ ಭಾವನೆಗಳನ್ನು ನಾವು ಸಹಿಸಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಹಿಂದೂ ಧಾರ್ಮಿಕ ಭಾವನೆಗೆ ಧಕ್ಕೆಯಾಗದ ರೀತಿಯಲ್ಲಿ ಪರೀಕ್ಷೆ ಬರೆಯಲು ಅವಕಾಶ ನೀಡುವಂತೆ ಕ್ರಮಗೊಳ್ಳಬೇಕಂತೇಳಿ ಅಲ್ಲಿ DC ಅವರಿಗೆ, ಮಂಗಳೂರು DC ಅವರಿಗೆ ಅವ್ರು ಮನವಿ ಮಾಡಿದ್ದಾರೆ. ಅಲ್ಲಿ ವಿಶ್ವ ಹಿಂದೂ ಪರಿಷತ್ ಅವರು ಅಥವಾ ರೈಟ್ ವಿಂಗ್ ಜನ. ಇದು ಈಗ ನಿಮಗೆ ಗೊತ್ತಿದ್ದ ವಿಷಯದ ಸಾಕಷ್ಟು ಚರ್ಚೆ ಆಗಿದೆ ಈಗ. ಮತ್ತು ಇದರ ಹಿಂದೆ ಒಂದು ವೈಜ್ಞಾನಿಕ ಕಾರಣ ಅಂತ ಗೊತ್ತದ.